ಅತ್ತೆ ಏನಾರು ಹೇಳತ್ತೆ ನಿನ್ನ ಮಾತು ಕೇಳ್ಕೊಂಡು ನಾನು ಏನಾರು ಮಾಡ್ತೀನಿ ಅತ್ತೆ. ನಿನ್ನ ಅಮ್ಮ ಏನಾರು ಒಂದು ಅಚ್ಚುಕಟ್ಟಾಗಿರೋ ಒಳ್ಳೆ ಉಪಾಯ ಹೇಳು. ಈಗ ಏನು ಮಾಡೋದು? ನನ್ನ ಮನ್ಕೊಂಡಿರೋ ಕೆಲಸನ ಮಾಡಿ ಮುಗಿಸೋಣ. ಮಗ ನೀ ತಲೆ ಕೆಡ್ಸ್ಕೊಬೇಡ. ನಿನ್ನ ಜೊತೆಗೆ ನಾನು ಇವನಿ, ಅರ್ಥ ಆಯ್ತಾ? ನೀನು ಏನೇ ಮಾಡು ಏನೇ ಮಟ್ಟು ನಿನ್ನ ಜೊತೆಗೆ ನಾನು ಇವನಿ, ನಿನ್ನ ಬೆಂಬಲಕ್ಕೆ ನಾನು ಅವನಿ. ಏನೋ ಒಂದು ಒಳ್ಳೇದು ಮಾಡಿದ್ರೆ ಸಾಕು. ನೀನು ಏನು ಅನ್ಕೊಂಡಿದೀಯೋ ಆ ಕೆಲಸ ಬಂದು ಮುಗಿಸು ಅಷ್ಟೇಯ. ಅದೇ ಹೆಂಗಿದ್ರು ಅಲ್ಲೇ ಗೊತ್ತಾಗದೆ ಮಾವ ಕೆಲ್ಸಕ್ಕೆ ಹೋಗೋಕ್ಕೆ. ಆಮೇಲೆ ಮಾವ ಸಾರಿಗೆ ಹೊಸಿ ಉಪ್ಪು ಹಾಕ್ಬಿಡ್ತೀನಿ. ಹೆಂಗಿರು ಮಾವ ಹೋಗೋಬತ್ತಲ್ಲಿ ಏನಾರು ಕುಡ್ದಿಡೋದ ಒತ್ತು ಮಾಡಿದ್ರೆ ಹೆಚ್ಚು ಕಡಿಮೆ ಮಾಡಿದ್ರೆ ಚೆನ್ನಾಗಿ ಉಗಿತದೆ. ಇವ್ರು ಜಗಳ ಮೊದಲು ನಾವು ಏನು ಹೊಸಿ ಸಣ್ಣ ಪುಟ್ಟ ಜಗಳದಿಂದ ಆರಂಭ ಮಾಡಬೇಕು. ಮೊದಲು ಸಣ್ಣ ಪುಟ್ಟ ಜಗಳದಿಂದ ಸ್ಟಾರ್ಟ್ ಮಾಡಿಬಿಟ್ಟು ಅದನ್ನ ಆಮೇಲೆ ಒಂದೊಂದು ಚೂರು ಚೂರು ಕಿಡಿ ಎತ್ಕೊಂಡಾಗ ಅಲ್ಲಿಗೆ ತುಪ್ಪ ಸುರಿಯೋದು, ಎಣ್ಣೆ ಉಯ್ಯೋದು, ಬೆಂಕಿ ಎಸೋದು ಹಂಗೆ ಮಾಡಬೇಕು. ಏನು ಮಾಡೋದು? ಹಾ 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 ಅವ್ವ ನಾ ಸೋದ್ರು ಸೊಸೆ ಅಂದ್ರೆ ಸೋದ್ರು ಸೊಸೆನೇ ಕಣವ. ಬಿಡು ನೀನು ಬುದ್ಧಿ ಒಂದು ಕಾಲು ಭಾಗ ನಂತ ಬಿದ್ದಿದ್ರೆ ಈಗ ನಿನ್ನ ಸೊಸೆ ಮಾಡ್ಕೊಬಿಡೀನಿ. ಅಲ್ಲ ಕಣ್ಣೆ ಮಗ ಇಷ್ಟು ಚಂದಾಗಿ ಬಿಡವ. ಈಗ ಕರ್ಕೊಬರದ ನಿನ್ನ ಮೊದಲೇ ಕರ್ಕೊಬಂದಿದ್ರೆ ಎಲ್ಲ ಕೆಲಸ ಮಾಡಿ ಮುಗಿಸಿರವಲ್ಲ ನೀನು. ಇಷ್ಟಕ್ಕೆಲ್ಲ ಮಾಡಿ ಮುಗಿಸಿರವಲ್ವ ನೀನು. ಬಿಡು ನನಗೂ ಬುದ್ಧಿ ಇಲ್ಲಕತ್ತೆ. ನನಗೂ ಬುದ್ಧಿ ಇಲ್ಲ ಏನೂ ಇಲ್ಲ. ಇಲ್ಲಿ ಗಂಟವ ಸುಮ್ಮನೆ ನಾಟಕ ಕರ್ಕೊಂಡು ಕಾಲ ಕಳ್ಕೊಂಡು ನಿಂತೀವಿ. ಸರಿ ಏನೋ ಮಾಡು, ಚೆನ್ನಾಗಿ ಅಡ್ಕು, ಚೆಂದಾಗಿ ಉಗಿಬೇಕು ಮೊಕ್ಕೆ. ಏನು ಹಿಂಗಾಗದಲ್ಲ ಸಾರು ಅಂತವ. ಉಪ್ಪು ಜೊತೆಗೆ ಹುಸಿ ಖಾರನೂ ಹಾಕುವೆ. ಏನೇನು ಸಿಗ್ತದೆ ಸಾಮಾನು ಎಲ್ಲನೂ ಸೇರಿಸು. ಇಲ್ಲಿ ಒಂದು ಇವತ್ತೇ ಓಡಿಡ್ಬೇಕಳು ಅಪ್ಪನ ಮನೆಗೆ ಗಂಟು ಮುಟ್ಟೆ ಕಟ್ಕೊಂಡು. ಹಂಗೆ ಮಾಡನೆ ಮಗ ನೀನು. ನಾನು ಇವನಿಕತ್ತೆ ಏನು ಅವಳು ಹೋದ್ರೂ ಏನು ಎದುರುಕೊಳ್ಳೋ ಪರಿಸ್ಥಿತಿ ಇಲ್ಲ. ನೀನು ಇದೆಯಲ್ಲ ನನಗೆ, ನೀನು ಒಬ್ಬಳು ಸಾಕಂಡೆ ಮಗ. ನಿನ್ನ ಧೈರ್ಯ ನಂಗೆ ಬೇಕಾಗಿರೋದು. ಮಾಡನೆ ಅದೇನು ಮಾಡಿಯ ಮಗ ಮಾಡು. ನೀನು ನನ್ನ ಮಗನಿಗಿಂತ ಹೆಚ್ಚೋಕತ್ತೆ. ನಾನು ಹಂಗೆ ಅನ್ಕೊಂಡಿದ್ದು ನನ್ನ ಮಗನಿಗೆ ಮದುವೆ ಮಾಡ್ಕೊಂಡು ನನ್ನ ತಮ್ಮನ ಮಗಳನ್ನ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋಬೇಕು. ನಂದಿನ ಏನು ಒಬ್ಬರು ಮನೆಗೆ ಮದುವೆ ಹೊಂಟೋಯ್ತಾಳೆ. ಇನ್ನು ಅವರು ಅವಳ ಮನೆ ಸೊತ್ತು. ಇನ್ನು ನನಗೇನು ಉಳ್ಕೊಳ್ಳೋಳು ಯಾರು? ನನ್ನ ತಮ್ಮನ ಮಗಳು ನನ್ನ ಮಗ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಅಂತ ನಾನು ಕನ್ಸು ಕಟ್ಕೊಂಡು ಕೂತಿದ್ರೆ ಮುಂದೆ ಬಂದ್ಬಿಟ್ಟು ಎಲ್ಲನೂ ಎಲ್ಲಕ್ಕೂ ಹೇಳು ನೀರು ಬಿಟ್ಬಿಟ್ಲು. ಸುಮ್ಮನಾದವ ನಾವು? ಸುಮ್ಮನಾದವ ಅಂತ ಮಾಡಿ ಮಗ. ಎಲ್ಲೋದ್ಲು ಅತ್ತೆಲ್ಲಿ ಹೋದ್ಲು? ಅತ್ತೆಲ್ಲ ಮನ್ಗದೆ ಕಣತ್ತೆ. ಅತ್ತೆ ಮನ್ಗದೆ. ಅವಳಿಗೊಂಚೂರು ಬುದ್ಗಿದ್ದಿ ಇಲ್ವಾ? ಏನಾರು ತಾಳು ಹೊಸಿ ಏನೋ ಮಾಡ್ತಾಳೆ ಸುಮ್ಮ. ಹೊಸಿಯ ಸಹಾಯ ಮಾಡದ ಮೊಟ್ಟದ ಅಂದನೆ ಹೋಗಲಿ ದನ ಗೊರಕೆ ಹೊಡೆಯಂಗೆ ಹೊಡಿತಾ ನಿಂತಿದ್ದಾಳೆ. ಅವಳಿಗೆ ಈ ಬುದ್ಧಿನೇ ಬರೋಕಿಲ್ಲ ಕಣ್ ಮಗ. ಅವಳಿಗೆ ಬುದ್ಧಿ ಅನ್ನೋದೇ ಇಲ್ಲ. ಅವಳಿಗೆ ದರ್ದ್ರಿಗೆ ಬೋದ್ರೆ ನನ್ನ ತಂಗಿ ಬೋಯ್ತಾಳಲ್ಲ ಮಾಡ್ತಾಳಲ್ಲ ಅಂತ ಅಂತಾಳೆ. ಅಕ್ಕ ಸರಿ ಕತೆ ನೀನು ಮಾಡು, ಕಿರ್ಚಿದ್ರೆ ಆಯ್ತಿಲ್ಲ. ತಾಳತೆ ಹುಟ್ಟ ತಿಂತಾಳು. ಏನ್ ಬೇಕು ಮಗ್ನೆ? ಏನ್ ತರನೆ? ಅಪ್ಪ ಚಾಕಿ ಕುಕ್ಕುಜಿ ಬಿಸ್ಕೆಟ್ ಜ್ಯೂಸು. ಓಹೋ ನನ್ನ ಮಗನ್ಗೆ ಅಷ್ಟು ಬೇಕಂತಲ್ವ? ಜ್ಯೂಸ್ ಬೇಕಾ? ಜ್ಯೂಸು ಎಷ್ಟು ಬೇಕು? ಇಷ್ಟು ರವಿನ ಸಂದ್ಗಿಂದಕ್ಕೆ ನೀನು ಏನಾದ್ರು ತಂದ್ಗಿಂದು ಬಿಟ್ರೆ ಮಗಿಗೆ ಅದು ಇದು ಅಂತ ನಾನು ತಗೋಗಿ ತಿಪ್ಪಿಸ್ಬಿಡ್ತೀನಿ. ಅದಕ್ಕೆ ಬರತಿ ಮಗ ತಿಂದನೆಯ ಏನು ದೊಡ್ಡವರಾದ್ಮೇಲೆ ತಿನ್ನಕತ್ತದ? ಸಂಜೆ ಗಂಟ ಬುಕ್ಕ ಬುಕ್ಕ ಅಂತ ಕೆಮ್ತಾ ಕೂತವನೆ. ನೀನೇನಾದ್ರು ತಿಂಡಿ ಗಿಂಡಿ ಅದು ಇದು ಅಂತ ತಗೊಬಂದ್ಬಿಟ್ರೆ ನವಿನ ನಾ ಸುಮ್ಮನೆ ಆಯ್ಕಿಲ್ಲ. ಸುಮ್ಮನೆ ನೀನೇನಾದ್ರು ತರಂಗಿದ್ರೆ ಒಯ್ದು ತಗೋಬಾ. ಹಣ್ಣು ಗಿಣ್ಣು ತಗೋಬಾ ತಿನ್ನಿಸ್ತೀನಿ. ಇಲ್ಲ ದ್ರಾಕ್ಷಿನೂ ಗೋಡಂಬಿನೂ ಬಾದಾಮಿನೂ ತಗೋಬಾ. ಅದು ಬಿಟ್ಬಿಟ್ಟು ನೀನು ಅದು ಇದು ತಂದಿ ಅವನ್ನ ಪಾಠ ಮಾಡಬೇಡ. ಏನು ಇಕ್ಳಿಗೆ ತಿಂಡಿ ತಿನ್ಸೋದು ಅಂಗಡಿ ತಿಂಡಿಯ ಬೇಕ್ರಿ ತಿಂಡಿ ಅನ್ನೋದು ಅಷ್ಟು ಸುಲಭವಾ? ನೀನೊಳೆ ಸರಿ ಅದವನಯ್ಯ. ಮಗಿಗೆ ಏನು ತಿನ್ನಿಸ್ಬೇಕು ಏನು ಬಿಡಬೇಕು ಅನ್ನೋಕ್ಕಿಲ್ಲ. ನಾ ಅಂತಾಳು ತಂದ್ಬಿಟ್ಟು ಅವನದ ಖಾಲಿ ಆಗಲಿ ಅಂತ ಹೆಂಗೋ ಕೊಡೋದು. ಇವನು ದಿನ ಅದನ್ನೇ ಮಾಡೋದು. ತರೋದು ತಿಂಡಿ ಗಿಂಡಿ ಅದು ಇದು ಆಳುಮೂಳ ತರೋದು ತಿನ್ಸೋದು. ನಾ ಬುಕ್ಕ ಬುಕ್ಕ ಅಂತ ಕೆಂಬೋದು. ಏನಾರುವೆ ತಂದ್ಗಿನ್ಬಿಟ್ರೆ ನೋಡ್ರು ನವಿನ ಸುಮ್ಮನೆ ತಮಾಸೆ ಎಲ್ಲ ನಿಜವಾಗ್ಲೂ ಹೇಳ್ತಾ ಇರೋದು. ನಾನದು ತಿಪ್ಪಿಸ್ಬಿಡ್ತೀನಿ. ಇಷ್ಟು ಕೋಪ ಮಾಡ್ಕೊಂಡ್ರೆ ಹೆಂಗೆ ಬರತಿ? ಮಗ ಅಲ್ವಾ ಬಿಡು, ಒಂದು ಬಿಸ್ಕೆಟ್ ತತ್ತೀನಿ ಅಷ್ಟೇ. ಬೇಡ ಇವತ್ತಿಂದ ಬಿಸ್ಕೆಟ್ ಏನೋ ಪಾಠ ಮಾಡಿಬಿಡಕತ್ತೆ ನೀನು. ಬರೀ ಹಣ್ಣು ಗಿಣ್ಣು ಅವೇ ತಗೋಬಾ. ದಿನ ತಿಂದು ಅವನು ಹಾಳು ಮಾಡಿ ಕೆಡಗಿದ್ದಿ, ನಾನು ಹಾಳು ಮಾಡಿ ಕೆಡಗಿದ್ದಿ ತಿನ್ಸಿ ಮಗಿಗೆ ತಂದಾಗ ನಾನು ತಿನ್ನೋದು. ನನಗೂ ಗಂಟೆಲ್ಲ ನೋವು ಅದು ಇದು. ಓ ಮಗ ತಿಂತಾನೆ ಅನ್ನೋದ್ಕಿಂತ ನನಗೆ ತಿಂದು ಗಂಟ್ಲು ನೋವು ಅಂತ ಹೇಳು ನೀನು. ನಂಗೇನು ಇಲ್ಲಕತ್ತೆ ತರಬೇಡ ಮಗಿಗುವೆ. ನನಗೆ ಗಂಟ್ಲೆಲ್ಲ ನೋಯ್ತದೆ, ಕೆಂಬೆಲ್ಲ ಬಂದದೆ. ಎಂತೆಂತ ಎಣ್ಣೆ ಯಾಕೆ ಮಾಡಾರೋ ಕಣೆ ಎಲ್ಲನೂ. ಇನ್ನು ಮಗ ತಿಂದರೆ ಈಗಲಿಂದ ಅವನಿಗೆ ಆಳು ಮುಳು ಕೊಟ್ಟು ಅವನ್ನ ಹಾಳು ಮಾಡೋದು ಆರೋಗ್ಯವೇ ಬೇಡ. ತರ್ಗಿರಕ್ಕೆಲ್ಲ ಹೋಗ್ಬೇಡ ನೀನು. ಬರೀ ಹಣ್ಣು ಗಿಣ್ಣು ತಗೋಬಾ. ರೈಟ್ ಗಿಟ್ ಜಾಸ್ತಿ ಇದ್ರೆ ಹಣ್ಣು ಬೇಕಾದ್ರೆ ಒಂದು ಅರ್ಧ ಕೆಜಿ ತಗೋಬಾ. ಮಗಿನ್ಗೊಂದು ಕಾಗಲಿ ಸಾಕು. ನಾವು ತಿನ್ನೋದು ಬೇಡ, ಏನು ಬೇಡ. ಏನೋ ಅಂಗಡಿ ತಿಂಡಿ ಅಂತ ದಯವಿಟ್ಟು ತರಬೇಡ ಕಣಪ್ಪ. ಸರಿ ಕತ್ಬಿಡು. ಅಮ್ಮವ್ರು ಇಷ್ಟು ಹೇಳಿದ್ಮೇಲೆ ಇನ್ನೇನು ಇಷ್ಟು ಅಪ್ಪಣೆ ಕೊಟ್ಮೇಲೆ ತರದನೇ ಇರಾಕದ ತಗೋಬತ್ತೀನಿ ಬಿಡು. ಸರಿ ಗೊತ್ತಾಯ್ತದೆ ವಸಿಯ. ಊಟ ಹಾಕ ಬಂದಿಯಾ ಇಲ್ಲ ಮಾಡಿದ್ಯಾ ಇಲ್ವೋ? ಇಲ್ಲ ಮಾಡಿ ಅಂತಾಳೆ ಹಾಕಬತ್ತೀನಿ. ನೀನು ಅವತ್ತರನೇ ಕೆಲ್ಸಕ್ಕೆ ಹೋಗ್ತೀನಿ ಅಂತಲ್ಲ, ಅದಕ್ಕೆ 4 ಗಂಟೆ ರಾತ್ರಿಗೆ ಎದ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಮಡಗಿವ್ನಿ ಕತೆ. ನೀನೊಳೆ ಚೆನ್ನಾಗಂತ ಕೂತಿದ್ದಿ. ಅಷ್ಟೊತ್ತಲೇ ಎದ್ಬಿಟ್ಟು ಇರೋ ಕೆಲಸಕ್ಕೆ ಎಮ್ಮಿ ಎಲ್ಲ ಮಾಡಿಬಿಟ್ಟು ಪಾತ್ಕಿಸ್ರೆಲ್ಲ ಬೆಳಗ್ಗೆ ಬಟ್ಟೆ ಎಲ್ಲನೂ ಒಗ್ದಾಕಿ ಎಲ್ಲ ಕೆಲಸ ಮುಗಿಸೀನಿ. ತಡು ಉಣ್ಕೊ ಹೋಗ್ಲಿ ಎಸ್ಕೊ ಹೋಯ್ತಾನೆ. ಆಮೇಲೆ ಅಲ್ಲಿ ತಿನ್ಕೊಂಡು ಗ್ಯಾಸ್ಟಿಕ್ ಮಾಡ್ಕೊತಾನೆ. ಒಂದೊಂದು ದಿವಸ ತಿನ್ನೋಕೆ ಇಲ್ಲ ಅಂದ್ಕೊಂಡು ಇವು ನೋಡ್ರೆ ಇನ್ನೂ ಆಗಿದ್ದದ ಇಲ್ವ ಅಂತ ಕೇಳ್ತಾ ಕೂತಾನೆ. ಕುತ್ಕೊ ಹಾಕಬತ್ತೀನಿ. ಅದೇ ಹಪ್ಳ ಎಣ್ಣೆ ಹಾಕಬರೋಣ? ಹಪ್ಳ ಗಿಪ್ಳ ಏನು ಬೇಡ. ಇನ್ನು ಅನ್ನ ಸಾರು ಮಾಡಿದ್ಯಾ? ಅನ್ನ ಸಾರು ಮಾಡೀನಿ. ಅದೇ ಮಧ್ಯಾಹ್ನಕ್ಕೂ ಬಾಕ್ಸ್ ಹಾಕೊಡಕ್ಕೆ ಸರಿ ಆಯ್ತದೆ ಅಂತ ಬಾಕ್ಸ್ ಹಾಕಬರೋಣ? ಬೇಡ ಮಧ್ಯಾಹ್ನಕ್ಕೆ ಬಾಕ್ಸ್ಗೆ ಸಾಕಕ್ಕೆ ಬರಬೇಡ. ಈ ಕೊಡು ಸಾಕತ್ತೆ. ಮಧ್ಯಾಹ್ನದಲ್ಲಿ ಅಲ್ಲೇ ಎಲ್ಲರಿಗೂ ಊಟಕ್ಕೆ ಅರೇಂಜ್ ಮಾಡೋಬೇಕತ್ತೆ ಇವತ್ತು.
ಏನು ಸ್ಪೆಷಲು? ಓನರ್ ಮಗಂದು ಊಟ ತಬ್ಬುವಂತೆ, ಅದಕ್ಕೆ ಇವತ್ತು ಎಲ್ಲರಿಗೂ ಅಲ್ಲೇ ಊಟ, ಮಧ್ಯಾಹ್ನ ಊಟ ಗಿಟ ತರಬೇಡಿ ಅಂತಂದವ್ರೆ. ಓ ಹಂಗೆ ಬರ್ಜರಿಯಾ ಊಟನು? ಏನು ಆಮೇಲೆ ಮಾಂಸ ಗಿಸ ತಿನ್ಕೊಬಂದ್ಬಿಟ್ಟೆ ಕಣ್ಣವಿನ ಹುಷಾರು. ಇವ್ಳದೊಂದು ಕತೆ ಐತಲ್ಲ, ಅಲ್ಲ ನಿಮ್ಮ ಮದ್ವೆಕ್ಕಿಂತ ಮುಂಚೆಗೆ ಎಲ್ಲ ತಿಂತಿದ್ಯಪ್ಪ. ಶನಿವಾರ ಗಿನ್ವಾರ ಅಂತಲೂ ತಿಂತಿಲ್ಲ. ಈಗಲೇ ಹೋಗ್ಲಿ ಶನಿವಾರ ಬುಟ್ಟಾಕು, ಸೋಮವಾರನು ಬುಟ್ಟಾಕು, ಇನ್ನು ಮಿಕ್ಕಿದಾರನು ತಿನ್ಬೇಡ್ದ. ಏನು ಶ್ರಾವಣ ಅಂತ ಕೂತಿದ್ದಿ, ಮನೇಲೂ ಮಾಡಕ್ಕೆ ಬಿಡ್ತಾ ಇಲ್ಲ, ಏನೂ ಇಲ್ಲ. ನಿಂದೊಂದು ದೊಡ್ಡ ಕಷ್ಟ ಆಗ್ಬಿಟ್ಟದೆ ನೋಡೋದಕ್ಕಂತಕೋ. ಇವತ್ತು ಏನು ಮಾಡೋರು, ಏನು ಊಟ ವೆಜ್ ತರ್ಸಾರೋ ನಾನ್ ವೆಜ್ ತರ್ಸಾರೋ ಗೊತ್ತಿಲ್ಲ, ಅದು ನೋಡಬೇಕು. ವೆಜ್ನಾರು ತರಿಸ್ಲಿ ನಾನ್ ವೆಜ್ನಾರು ತರಿಸ್ಲಿ, ಅದು ಬೇಕಾಗಿಲ್ಲ, ನೀ ತಿನ್ಬೇಡ ಅಷ್ಟೇ. ಸರಿ ಕದ್ಬಿಡು, ತಿನ್ನಕ್ಕಿಲ್ಲ. ಆಮೇಲೆ ತಿನ್ನಕ್ಕಿಲ್ಲ ಉಣ್ಣಕ್ಕಿಲ್ಲ ಅಂದ್ಬಿಟ್ಟು ತಿಂದ್ಬಿಟ್ಟು ಆಮೇಲೆ ಹುಷಾರು. ಸಂಜೆ ಹೊತ್ತಿಗೆ ಅದು ಇದು ಪಾರ್ಟಿ ಮಾಡಿದ್ರು ಕುಡ್ಕ ಬಂದೆ ಹಂಗೆ ಏನಾರು ಅನ್ಕ ಬಂದ್ಬಿಡು ಆಮೇಲೆ. ಏನು ಪರತಿ ಒಳ್ಳೆ ದೊಡ್ಡ ಕುಡ್ಕೊಂಡು ಹೇಳಕ್ಕಿಲ್ವಾ? ಹಂಗೆ ಹೇಳ್ತಾ ಕೂತಿದ್ಯಲ್ಲ ನೀನು. ಎಲ್ಲೋ ಆವಾಗ ಇವಾಗ ಒಂಚೂರು ಕುಡ್ದ ನೀನು, ಅದಕ್ಕೆ ನೀನು ನೋಡು ನವಿನ ಸುಮ್ಮನಿರು. ಅಲ್ಲ ಮಗ ಅಷ್ಟೇ ಎಲ್ಲನೂ ಅರ್ಥ ಆಯ್ತದೆ ಮಗಿಗೆ. ನಾವು ಉಣ್ಣ ತಿನ್ನೋದೆಲ್ಲ ಕೇಳ್ತದೆ, ಅಪ್ಪ ಹಂಗೆ ಹಿಂಗೆ ಅಂತವ. ಈ ಟೈಮಲ್ಲಿ ನೀನು ಹೆಂಗಿರ್ಬೇಕು? ಮಗ ಎಲ್ಲನೂ ಗಮನಿಸ್ತಾ ಇರ್ತದೆ ಗೊತ್ತಾ. ಸುಮ್ಮನೆ ನೆಟ್ವಂಗರ್ ಬಗ್ಗೆ ಮಗಿ ಚೆನ್ನಾಗಿರೋದು ಕಲಿ ನೀನು. ನಮ್ಮ ಕಾಲದಲ್ಲೆಲ್ಲ ಹಿಂಗೆ ಇತ್ತೈತಿಲ್ಲಕಂತಕೋ. ನಿಮ್ಮ ಕಾಲದಲ್ಲಿ ಇಲ್ಲದೆ ಇರಲಿ, ಹಂಗಾದ್ರೆ ಕುಡ್ಕೊಬತ್ತೀನಿ ಅಂತ ಹೇಳ್ತಿದ್ದೀನಿ ನವೀನ ನೀನು. ಇಲ್ಲಕತ್ ಬಿಡು, ನಾನು ಹೇಳಿದ್ದಷ್ಟೇ, ಕುಡಿಯೋಕಿಲ್ಲಕತ್ತೆ. ಅಲ್ಲ ಕುಡಿತಿದ್ದ ಅವನ ನೀನೇ ಹೆಂಗೆ ಯಾಕೆ ಇರೋದು, ಕುಡಿಬೇಡ ಕುಡಿಬೇಡ ಅನ್ಕೊಂಡು. ಓಹೋ ಇದೊಳ್ಳೆ ಚೆನ್ನಾಗದೆ, ನೀನು ಬಾಯಿಗೆ ಉಜ್ಜಾಕ್ಬತ್ತೀನಿ. ಸುಮ್ಮನೆ ಕುಡಿಗಿಡಿ ಬೇಡ, ತಳು ಊಟ ಹಾಕಬತ್ತೀನಿ. ಮುಗಿನಂಗೆ ನೋಡ್ಕೊಯ್ತಾ ಗಿಡ ಗಿಡ್ಬಿಟ್ಟನು. ಹುಸಿ ಹಾಕಬ್ಬ ಹುಸಿಯ. ಮುಗ ಹಾಕಾಯ್ತಾ? ಮುಗ್ಗನೈತೆ ಸಾರು ಉಪ್ಪು ಹಾಕಿನ ನಡಿ. ಆಮೇಲೆ ಊಟ ಕೊಡಕ್ಕೆ ಬಂದಿದ್ಬಿಟ್ಟಳು. ಬಾಬಾ ತಟಪಟ್ಟೆ. ದಿನ ಆತಾಗಿ ನಾನು ಹಿಂಗೆ ಮಾಡ್ಬಿಟ್ಟು ಸರಿ ಆಯ್ತದೆ. ಒಂದು 4 ಗಂಟೆ ರಾತ್ರಿಗೆ ಎದ್ಬಿಟ್ಟು ಅವ್ನಿಗೆ ಅಡುಗೆ ಮಾಡ್ಬಿಟ್ಟು ನವೀನಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ರೆ 7 ಗಂಟೆ ಗಂಟೆ ಕೆಲಸ ಮುಗ್ದೋಗಿರ್ತವೆ. ಇನ್ನು ನವೀನ ಜೊತೆ ಅವ್ನುಗಳಿಗೆ ಮಾತಾಡ್ಕೊ ಕೂತ್ಕೋಬೋದು ಒಂದು 8 ಗಂಟೆ 8:15 ಗಂಟೆ. ಆಮೇಲೆ ಅವ್ನಿಗೆ ಊಟ ಗಿಟ ಹಾಕ್ಬಿಟ್ಬಿಟ್ರೆ ಎಲ್ಲ ಕೆಲಸ ಮುಗ್ದೇ ಹೋಗಿರ್ತವೆ. ನೀನು ಇರೋಕ್ಕಿಲ್ಲ. ಇನ್ನು ಮಧ್ಯಾಹ್ನದ ಮಗಿ ನೋಡ್ಕೊಂಡು ಆರಾಮಾಗಿರ್ಬೋದಲ್ಲ. ನಾನು ಇತ್ತಾಗಿ ನವೀನಿಗೆ ಅಡುಗೆ ಮಾಡ್ಕೊಡ್ತೇನೆ. ಒಂದು 7 ಗಂಟೆಗೆ ಎದ್ಬಿಟ್ಟು ಎಲ್ಲರೂ ಕಷ್ಟಪಡಬೇಕಾಯ್ತದೆ. ಅಲ್ಲ ಒಂಚೂರು ನನಗೆ ಕಷ್ಟ ಆದರೆ ಆಗ್ಬಿಟ್ಟಕೋ. ನವೀನ ಊಟ ಎಲ್ಲರೂ ಮಾಡ್ಕೊಡ್ತಿಲ್ವಾ? ನಾನು ತಟಪಟ್ಟನೆ ಎದ್ಬಿಟ್ಟು ಅಡುಗೆ ಮಾಡಿಕೊಟ್ರೆ ಸೋಂಬೇರಿ ಬುದ್ಧಿ ಬಿಟ್ಬಿಟ್ಟು ನಾಳೆಯಿಂದ ಕೆಲಸನಾರು ಮಾಡಬೇಕು ಕಣವ. 4 ಗಂಟೆ ರಾತ್ರಿಗೆ ಇವತ್ತಿನಾಗೆ ಎದ್ಬಿಟ್ರೆ ಆಯ್ತದೆ. ಅಲ್ಲ ಇವತ್ತೆಲ್ಲ ಒಂದು ದಿವಸಕ್ಕೆ ಹಂಗೆ ಎದ್ನೇನೋ, ನಾಳೆ ಕೇಳೋಕ್ಕಾದ್ರೆ ಹೇಳ್ತೀನಿ, ಇಲ್ಲ ಅಂದಿಲ್ಲ. ಲೇ ಬೇಡ ಬೈಲಿ, ಬಾ ಏನು ಬೇಕು? ಕುಯ್ಬೇಕು. ಅಮ್ಮ ಬೊಯ್ತದೆ, ಅವ್ವ ಬೊಯ್ತಾಳೆ, ಇದೆಲ್ಲ ಬೇಡ. ಕುರ್ಕುರಿ ಅಲ್ಲವಾ? ಹಣ್ಣು ತಿಂದಿಯಾ? ಸೇಬ್ನ ದಾಳಿಂಬೆ ಹಣ್ಣು ತಿಂದಿಯಾ? ಇರು ಬಾಳೆಹಣ್ಣು ತಗೊಬತ್ತೀನಿ, ಬಾಳೆಹಣ್ಣ. ಕುರ್ಕುರಿ ಬೇಕು, ಕುರ್ಕುರಿ ಬೇಕು. ನವೀನ ತಗೋ, ನಿನ್ನ ಮಗನ ಜೊತೆಗೆ ಆಮೇಲೆ ಕಟ್ಟೆ ಹೊಡಿವಂತೆ. ತಗೋ ಊಟ ಮಾಡ್ಕೊ ಗೊತ್ತಾಯ್ತದೆ. ಬಾ ಮಗನೆ, ಬಾ ನೌನದ. ಆಮೇಲೆ ಅವ್ನು ಗುಡಿಸ್ತೀನಂತೆ. ತಗೋ ಊಟ ಮಾಡ್ಕೊ ನೀನು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ರಿಲೇಟಿವ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.